ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಒಳ ಮೀಸಲಾತಿಗೆ ಜಾತಿ ಗಣತಿ ಸಮೀಕ್ಷೆಯ ವರದಿ ಪರಿಗಣನೆಯ ವಿಚಾರ. ಈ ಅಂಕಿಅಂಶಗಳು ಒಳ ಮೀಸಲಾತಿಗೆ ತೆಗೆದುಕೊಳ್ಳಬಹುದು. ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಒಳ ಮೀಸಲಾತಿ ಜಾರಿಗೆ ಸಮಿತಿ ಮಾಡಿದ್ದೀರಿ. ಬಿಜೆಪಿಯಲ್ಲಿನ ಸಚಿವರು ಯಾರೂ ಉಸಿರು ಬಿಡ್ತಾ ಇರಲಿಲ್ಲ. ಈಗ ಇದ್ದಕ್ಕಿದ್ದಂತೆ ಶುರುವಾಗ್ಬಿಟ್ಟಿದ್ದಾರೆ ಅಂತ ಶೂರರಾಗ್ಬಿಟ್ಟಿದ್ದಾರೆ ಅಂತ ವಾಗ್ದಾಳಿಯನ್ನ ಮಾಡಲಾಗಿದೆ. ಒಳ ಮೀಸಲಿಗೆ ಸಂಬಂಧಪಟ್ಟಂಗೆ SC ಅಂದರೆ 101 ಜಾತಿ ಇರೋ ಗುಂಪು, ಅದು SC ಅಂತ ಬರ್ಕೊಳ್ತಾರೆ. SC ಯಾವುದು ಇದು ಕರಾರುವಕ್ಕಾಗಿ ಹೇಳ್ಬೇಕು. ಇಲ್ಲೂ ಅಷ್ಟೇನೆ, ನಾವು ಜಾಸ್ತಿ ಇದೀವಿ ವಿತೌಟ್ ಸರ್ವೆ ಮಾಡದೆ ಖಚಿತವಾಗಿ ಆಗ್ಬೇಕಲ್ಲ, ದತ್ತಾಂಶ ಬೇಕಲ್ಲ. ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಿದ್ದು ಕೇಳುವಾಗ ಇದಾಗಬೇಕಲ್ಲ ಕರಾರುವಕ್ಕಾಗಿ. ಯಾರ್ಯಾರು ಎಷ್ಟಿದೆ ನಾವು ಸಂಪೂರ್ಣವಾಗಿ ಈ ಒಳ ಮೀಸಲಾತಿನ ಜಾರಿ ಮಾಡ್ತೀವಿ ಅಂತ ಒಪ್ಕೊಂಡು ಸಚಿವ ಸಮಿತಿ ಮಾಡಿದ್ದೀವಿ. ಎಲ್ಲ ಸವಲತ್ತುಗಳು ಕೊಡ್ತಾ ಇದ್ದೀವಿ, ಕಾಲ ನಿಗದಿ ಮಾಡಿದ್ದೀವಿ. ಅಷ್ಟಾದರೂ ಕೆಲವರು ರಾಜಕೀಯ ಮಾಡೋಕ್ಕೆ RSS BJPಯವರು ಕೆಲವ್ರನ್ನ ಎತ್ಕಟ್ಬಿಟ್ಟು ಅವ್ರು ರಾಜಕೀಯವಾಗಿ ಮಾಡ್ತಾರೆ, ವಿಚ್ ಇಸ್ ನಾಟ್ ಕರೆಕ್ಟ್. ಸರ್ಕಾರ ಇಲ್ಲಿ ಅಲ್ಲಿ BJPಯವರು ಇದ್ದವ್ರು ಯಾರು ಮನುಷ್ಯಗಳಿದ್ದಕ್ಕೆ ಉಸಿರು ಬಿಡ್ತಿರ್ಲಿಲ್ಲ, ಇದಕ್ಕಿದ್ದಕ್ಕೆ ಸೂರರಾಗ್ಬಿಟ್ಟಿದ್ದಾರೆ. ಈಗ ನಾರಾಯಣಸ್ವಾಮಿ ಅವರು ಕೇಂದ್ರದಲ್ಲಿ ಒಳ ಮೀಸಲಾತಿ ಕೊಡೋಕ್ಕಾಗದೆ ಪಾರ್ಲಿಮೆಂಟಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ರು. ಕಾರಜೋಳ ಅವರು ಕ್ಯಾಬಿನೆಟ್ನಲ್ಲಿ ಸದಾಶಿವ ಕಮಿಷನ್ ರಿಪೋರ್ಟ್ ಇಸ್ ಕ್ಲೋಸ್ಡ್ ಅಂತ ಹೇಳಿದ್ರು. ಹಾಗೆ ಇವ್ರು ಯಾರೂ ಮಾತಾಡ್ದೇನೆ ಇದಕ್ಕಿದ್ದಕ್ಕೆ ಸೂರ್ತನ ಬಂದ್ಬಿಟ್ಟಿದೆಯಲ್ಲ, ನಿಮ್ಮ ಜೊತೆ ಇದ್ದೀವಿ, ನಾವು ಸಾಯಕ್ಕೆ ಸಿದ್ಧ ಇದ್ದೀವಿ ಅಂತ. ಬದುಕಿರಾಗಲ್ವ ಸಾಯ ಪ್ರಯತ್ನ ಮಾಡೋದು. ಈ ಅಂಕಿಅಂಶಗಳು ಒಳ ಮೀಸಲಿಗೆ ಸಂಬಂಧಪಟ್ಟಂಗೆ SC ಅಂದರೆ 101 ಜಾತಿ ಇರೋ ಗುಂಪು, ಅದು SC ಅಂತ ಬರ್ಕೊಳ್ತಾರೆ. SC ಯಾವುದು ಇದು ಕರಾರುವಕ್ಕಾಗಿ ಹೇಳ್ಬೇಕು. ಇಲ್ಲೂ ಅಷ್ಟೇನೆ, ನಾವು ಜಾಸ್ತಿ ಇದೀವಿ ವಿತೌಟ್ ಸರ್ವೆ ಮಾಡದೆ ಖಚಿತವಾಗಿ ಆಗ್ಬೇಕಲ್ಲ, ದತ್ತಾಂಶ ಬೇಕಲ್ಲ. ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಿದ್ದು ಕೇಳುವಾಗ